ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎರಡೆರಡು ಎಫ್ಐಆರ್ ದಾಖಲಾಗಿತ್ತು. ನಿನ್ನೆ ಪೊಲೀಸರು ಹರೀಶ್ ಪೂಂಜಾ ನಿವಾಸಕ್ಕೆ ದೌಡಾಯಿಸಿದ್ರು. ಅವರ ಬಂಧನ ಆಗೇ ಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ನಿನ್ನೆ ದೊಡ್ಡ ಮಟ್ಟದ ಹೈ ಡ್ರಾಮಾ ಹರೀಶ್ ಪೂಂಜಾ ಅವರ ನಿವಾಸದಲ್ಲಿ. ಒಂದು ಕಡೆ ಪೊಲೀಸರ ಆಗಮನ, ಮತ್ತೊಂದು ಕಡೆ ಅವರ ಬೆಂಬಲಿಗರು ಕಾರ್ಯಕರ್ತರ ಆಗಮನ ಆಯಿತು, ಹೈ ಡ್ರಾಮಾ ಆಯಿತು. ಆ ನಂತರ ಕಾನೂನು ಸುವ್ಯವಸ್ಥೆ ಕಾಪಾಡಲೇಬೇಕು ಅಂತ ಹರೀಶ್ ಪೂಂಜಾ ಅವರ ಬಂಧನ ಬೇಡ ಅಂತ ಪೊಲೀಸರು ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಹರೀಶ್ ಪೂಂಜಾ ಅವರ ಮುಂದಿನ ನಡೆ, ಪೊಲೀಸರ ತನಿಖೆ ಯಾವ ರೀತಿ ಸಾಗುತ್ತೆ, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ಬೆಳ್ತಂಗಡಿಯಲ್ಲಿ ಭಾರೀ ಕೋಲಾಹಲ. ಹರೀಶ್ ಪೂಂಜಾ ಬಂಧನದ ಜಟಾಪಟಿ. ಕೊನೆ ಕ್ಷಣದಲ್ಲಿ ಬಂಧನ ಕೈಬಿಟ್ಟ ಪೊಲೀಸರು. ಮನೆ ಮುಂದೆ ನೂರಾರು ಕಾರ್ಯಕರ್ತರು. ಪೊಲೀಸರೊಂದಿಗೆ ಮಾತಿನ ಚಕಮಕಿ, ವಾದ ಪ್ರತಿವಾದದ ಮಧ್ಯೆ ನೂಕಾಟ ತಳ್ಳಾಟ. ಒಂದು ರೀತಿ ಹರೀಶ್ ಪೂಂಜಾ ನಿವಾಸದೆದುರು ಸಮರಕ್ಕೆ ವೇದಿಕೆ ಸಜ್ಜಾಗಿತ್ತು. ಹರೀಶ್ ಪೂಂಜಾ ವಿರುದ್ಧ 2 ಎಫ್ಐಆರ್ಗಳು ದಾಖಲಾಗಿವೆ. ಮೇ 18ರಂದು ಬೆಳ್ತಂಗಡಿ ಠಾಣೆಯಲ್ಲಿ ಗಲಾಟೆ ಆರೋಪದ ಅಡಿ ಐಪಿಸಿ ಸೆಕ್ಷನ್ 353, 504 ಅಡಿ ಕೇಸ್ ದಾಖಲಾಗಿದ್ದರೆ, ಇನ್ನೊಂದು ಎಫ್ಐಆರ್ನಲ್ಲಿ ಮೇ 20ರಂದು ಅನುಮತಿ ಪಡೆಯದೆ ಪ್ರೊಟೆಸ್ಟ್ ಹಾಗೂ ಪೊಲೀಸ್ ಕಾಲರ್ ಹಿಡಿಯಲು ಸಿದ್ಧ ಎಂದು ಹೇಳಿಕೆ ನೀಡಿದ ಆರೋಪದ ಅಡಿಯಲ್ಲಿ ಮತ್ತೊಂದು ದೂರು ದಾಖಲಾಗಿತ್ತು. ಇದರ ಬೆನ್ನಲ್ಲೇ ವಿಟ್ಲ ಪೊಲೀಸರು ಹರೀಶ್ ಪೂಂಜಾ ನಿವಾಸಕ್ಕೆ ತೆರಳಿದ್ರು. ಈ ವೇಳೆ ಮಾತಿನ ಚಕಮಕಿಯೇ ನಡೆದಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿದ್ದೇನೆ. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದೇ ನೋಟಿಸ್ ನೀಡದೆ ಹರೀಶ್ ಪೂಂಜಾ ನಿವಾಸಕ್ಕೆ ಎಂಟ್ರಿ ನೀಡಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ನಮ್ಮ ನಾಯಕರನ್ನ ಬಂಧಿಸಲು ಬಿಡಲ್ಲ ಎಂದು ಜಿದ್ದಾಜಿದ್ದಿಗೆ ಬಿದ್ದರು. ಈ ವೇಳೆ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ವಾಗ್ಯುದ್ಧ ನಡೆದಿದೆ. ನಮಗಂತೂ ಇವತ್ತು ನೋಟಿಸ್ ಕೊಟ್ಟದ್ದು 12 ಗಂಟೆಯ ಸಮಯ ಇದೆ. ಇವತ್ತು ಬೆಳಗ್ಗೆ ಬಂದು ನಿನ್ನೆಯ ಡೇಟಿನ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ. ಅದರ ಹಿಂದೆ ಕುತಂತ್ರ ಇದೆ, ನಮಗೆ ಗೊತ್ತಿದೆ. ನಿನ್ನೆ ಇವತ್ತಿನ ಡೇಟ್ ಹಾಕಿ ಇವತ್ತು ನೋಟಿಸ್ ಕೊಡಬೇಕಿತ್ತು. ಎಫ್ಐಆರ್ ಇನ್ನೂ ಕೂಡ ನಮಗೆ ಕೋರ್ಟ್ನಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ಹರೀಶ್ ಪೂಂಜಾ ಬಂಧಿಸುವ ಸಲುವಾಗಿ ನೂರಾರು ಪೊಲೀಸರು ಕೂಡ ಶಮಾಯಿಸಿದ್ರು. ಈ ವೇಳೆ ಪೊಲೀಸರ ವಿರುದ್ಧ ಕಾರ್ಯಕರ್ತರು, ಬೆಂಬಲಿಗರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮನೆಯೊಳಗೆ ಹೋಗದಂತೆ ಪೊಲೀಸರಿಗೆ ತಾಕೀತು ಮಾಡಿದ್ರು. ಇತ್ತ ಪೂಂಜಾ ಬಂಧನವಾದರೆ ಏನ್ ಮಾಡೋದು ಅನ್ನೋದರ ಬಗ್ಗೆ ಬಿಜೆಪಿ ನಾಯಕರು ಸಭೆ ನಡೆಸಿದ್ರು. ಸುಖಾಸುಮ್ಮನೆ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂದು ಆರೋಪಿಸಿ ಕಿಡಿಕಾರಿದ್ರು. ಅಲ್ಲದೆ ಒಂದ್ ವೇಳೆ ಪೂಂಜಾ ಅರೆಸ್ಟ್ ಆದ್ರೆ ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಡಲು ನಿರ್ಧಾರ ಮಾಡಿದ್ರು. ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು, ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂಥ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗಲಿ ನಮ್ದಾಗಲಿ ಯಾರ್ದು ಕೂಡ ತಕರಾರಿಲ್ಲ. ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಈಗಾಗಲೇ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಇರ್ಬೋದು, ಕೇಸ್ಗಳು ದಾಖಲೆ ಮಾಡುವಂಥದ್ದು ಇರೋದು ಮಾಡಿದ್ದಾರೆ. ಈಗ ಶಾಸಕರ ಮೇಲೂ ಕೂಡ ಅವ್ರನ್ನ ಬಂಧಿಸುವಂಥದ್ದಕ್ಕೆ ಹೊರಟಿರುವಂಥದ್ದನ್ನು ಕೂಡ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಏನು ಪೂಂಜಾ ಅವ್ರನ್ನ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯ. ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು.
ಎರಡನೇದು ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು. ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಬೆಳ್ತಂಗಡಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಪೂಂಜಾ ಬಂಧನ ವಿಚಾರವನ್ನ ಕೈಬಿಟ್ರು. ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ವಾಪಸ್ ಹೋದ್ರು. ಒಟ್ನಲ್ಲಿ ಪೊಲೀಸರನ್ನ ಮುಂದಿಟ್ಟುಕೊಂಡು ಸರ್ಕಾರ ಆಟವಾಡ್ತಿದ್ಯಾ ಅಥವಾ ಸುಖಾಸುಮ್ಮನೆ ಆರೋಪಗಳನ್ನು ಮಾಡಿ ಸಮರ ಸಾರ್ತಿದ್ಯಾ ಅನ್ನೋದು ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.